ಕಿಚ್ಚ ಸುದೀಪ್ ಸರ್ಗೆ ನಮಸ್ಕಾರ. ಈ 11ನೇ ತನಕ ಬಿಗ್ ಬಾಸಲ್ಲಿ ಯಾವತ್ತೂ ಈ ರೀತಿ ಕಷ್ಟ ಪರದಾಟ ಜನರ ಸ್ಟ್ರೈಕ್ ಬಂದೇ ಇರಲಿಲ್ಲ. ಆದರೆ 12ರಲ್ಲಿ ಭಯಂಕರ ಕಷ್ಟ ಬರ್ತಿದ್ರಲ್ಲ ಸರ್, ನೀವು ಕಿಚ್ಚ ಸುದೀಪ್ ಸರ್, ನೀವು ತುಂಬ ಕಷ್ಟ ಬರ್ತಿದ್ರು 12ರಲ್ಲಿ. ನನಗೂ ಯಾಕೋ ಈ ಸಲ ಈ 12ನೇ ಯಾಕೋ ಬ್ಯಾಡ್ ಲಕ್ 12ನೇ ಬಿಗ್ ಬಾಸ್ ಅನ್ನಿಸ್ತಿದೆ. ಈ ರೀತಿ ಭಾಷೆ ಬರದಂಥ ಒಂದು ಬಿಗ್ ಬಾಸ್ ಅಂದರೆ ಈ 12ನೇದೇ ಬಿಗ್ ಬಾಸ್. ಭಾಷೆ ಬರದಂಥ, ಮಾತಾಡಿಕೆನೇ ಬರದಂಥದ್ದು, ಹುಟ್ಟೂರಿದ ಭಾಷೆನೇ ಬರದ ಇರುವಂಥ ಒಂದು ಏನೇ ಆಗಲಿ ಚಿಕ್ಕ ಏಜ್ ಹೌದು ರಕ್ಷಿತ್ ಶೆಟ್ಟಿ ಇವಳಿಗೆ, ರಕ್ಷಿತಾಳಿಗೆ. ಆದರೂ ಹುಟ್ಟಿದೂರಿದೇ ಮಾತು ಬರಲ್ಲ. ಇಲ್ಲಿಂದ ನಾವು ನಮ್ಮ ಊರಿನಲ್ಲಿ ಹೋದವರಲ್ಲಿ ಎಲ್ಲಿದ್ದು ಭಾಷೆ ಕಲಿತರು ಇಲ್ಲಿದ್ದ ಭಾಷೆ ಮಾತ್ರ ಮರೆಯೋದಿಲ್ಲ. ಆದರೆ ಇಲ್ಲಿ ಹುಟ್ಟಿದವರಿಗೇ ಭಾಷೆ ಬರಲ್ಲ ಅಂದರೆ ಇದೊಂದು 12ನಲ್ಲಿ ಮಾತ್ರ ನಾನು ನೋಡ್ತಿರೋದು. ರಕ್ಷಿತಾ ಶೆಟ್ಟಿ ಅವಳಿಗೆ ಇವ್ರ ಹತ್ರ ಇದ್ದದ್ದು ಅವ್ರ ಹತ್ರ ಇಲ್ಲ, ಅವ್ರ ಹತ್ರ ಇದ್ದದ್ದು ಇವ್ರ ಹತ್ರ ಇಲ್ಲ ಅಂದರೆ ಏನು ಹೇಳ್ತಾಳೋ ಅವಳಿಗೆ ಗೊತ್ತಾಗಲ್ಲ. ಜೋಕ್ ನಾನು ಈ ಸಲ ಯಾವತ್ತೂ ನಾನು ನಿವೇದಿತಂದು ಒಂದು ಸ್ಟೋರಿ ನೋಡಿದ್ದು ಆ ಟೈಮಲ್ಲಿ ಬಿಗ್ ಬಾಸ್ ಒಳಗೆ. ಆವಾಗಲೇ ಯಾಕೋ ಒಂಥರ ಬೇಸರ ಅನಿಸಿತ್ತು, ಈ ಬಿಗ್ ಬಾಸ್ ಒಂಥರ ನೋಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಒಳಗಿಂದೊಳಗೆ. ಆದರೆ ಈ ಸಲ ಮಾತ್ರ ಅಂಥದ್ದೇನೂ ಇಲ್ಲ. ಆದರೆ ಮಾತಾಡಿಕೆನೇ ಬರದಂಥವ್ರದೇ ಇರೋದು ಅದರೊಳಗೆ. ಅವ್ರ ಸ್ವಂತ ಭಾಷೆನೇ ಬರಲ್ಲ ಇವರಿಗೆ, ಅಂಥವರೇ ಇರೋದು. ಬಿಗ್ ಬಾಸ್ಗೆ ಒಳ್ಳೆಯದಾಗಲಿ. ಬಿಗ್ ಬಾಸ್ ಮಾತ್ರ ತುಂಬ ಒಳ್ಳೆಯವರು, ನಮ್ಮ ಮಾತಾಡಿ ಗೊತ್ತಾಗುತ್ತೆ. ಅವರ ಮಾತು ಎಷ್ಟು ಮೃದುವಾಗಿ ಎಷ್ಟು ಸೌಂದರ್ಯವಾಗಿದೆ ಅಂದರೆ, ರಾಜ್ಕುಮಾರ್ ಹಾಡಿದ ಕೆಲವು ಗೀತೆಗಳಿವೆ, ಆ ರೀತಿ ಇದೆ. ಆಮೇಲೆ ಇವರು ಬೇಬಿ ಶ್ರೀನಿವಾಸ್ ಅವರು ಹಾಡಿದ ಹಾಡು, ರಾಜ್ಕುಮಾರ್ ಅವರು ಹಾಡಿದ ಹಾಡೆಲ್ಲ ಕೆಲವು ಹಾಡಿದೆ ಸುಂದರಕ್ಕೆ ಉದಾಹರಣೆಯಾಗಿ. ನಿನ್ನ ನೋಡಿ ನವಿಲು ನಾಚುತ್ತೆ ಎಂಬುದೆಲ್ಲ ಕೆಲವು ಹಾಡಿದೆ. ಆ ರೀತಿ ಬಿಗ್ ಬಾಸ್ ಅವರ ವಾಯ್ಸು. ನೀವಾದರೂ ಕೂಡ ಸುದೀಪ್ ಸರ್ ಆದರೂ ಕೂಡ ಒಳ್ಳೆಯವರಂತ ಹೇಳಬೇಕು. ಯಾಕೆ ಹೇಳಿದ್ರೆ ತಾಳ್ಮೆ ಜಾಸ್ತಿ ಅಂತ ಅನಿಸುತ್ತೆ. ಸುದೀಪ್ ಸರ್ ಆಗಲಿ, ಬಿಗ್ ಬಾಸ್ಗೆ ಸುದೀಪ್ ಸರ್ಗೂ ನಂದು ಹೃತ್ಪೂರ್ವಕ ಸೆಲ್ಯೂಟ್.